ನಮಸ್ಕಾರ ಸ್ನೇಹಿತರೆ, ಇಂದು ನಡೀತಕ್ಕಂಥ 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಇದರ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ಈ ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ಎಲ್ಲ ಪ್ರಶ್ನೋತ್ತರಗಳಿಗೆ ನೀವು ಉತ್ತರವನ್ನು ಬರೀತೀರಾ, ಅದು ಖಚಿತ. ಅಬ್ಜೆಕ್ಟಿವ್ಸ್ನಲ್ಲಿ MCQಸ್ನಲ್ಲಿ ನೀವು ಎಷ್ಟು ಆನ್ಸರ್ಸ್ ಕರೆಕ್ಟಾಗಿ ಬರೆದಿಲ್ಲ ಅಂತ ನೀವು ಇಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅರ್ಥಪೂರ್ಣ ಹೇಳಿಕೆಗೆ 4 ಆಯ್ಕೆಯನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರಗಳೊಂದಿಗೆ ಉತ್ತರಿಸಿ ಅಥವಾ ಬರೀರಿ. ಸರ್ವನಾಮ ಪದವಿದು. ಇದರಲ್ಲಿ ಅವರು ಕೇಳಿದ್ದಾರೆ ಸರ್ವನಾಮ ಪದ ಯಾವುದು ಅಂತ. ಇದರ ಸರಿಯಾದ ಉತ್ತರ ಸಿ, ಅವನು. 2, ಇಲ್ಲಿ ಪಂಚಮಾಕ್ಷರಗಳನ್ನು ಕೊಟ್ಟಿದ್ದಾರೆ. ಪಂಚಮ ಅಕ್ಷರ ಕೊಟ್ಟು ಇದನ್ನು ಏನಂತರ ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಡಿ, ಅನುನಾಸಿಕಗಳು ಅಂತ ಹೇಳ್ತಾರೆ. ವ್ಯಂಜನಗಳಲ್ಲಿ ಕೊನೆಯ ಅಕ್ಷರ ಅಥವಾ ಪಂಚಮ ಅಕ್ಷರಗಳನ್ನು ನಾವು ಅನುನಾಸಿಕ ವ್ಯಂಜನ ಎಂದು ಕರೆಯುತ್ತೇವೆ. 3, ವೀರೇಶ್ ಪದವು ಇದರಲ್ಲಿ ಯಾವ ಸಂಧಿ ಇದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಗುಣಸಂಧಿ ಇದೆ. ಇದರ ಸರಿಯಾದ ಉತ್ತರ ಡಿ, ಗುಣಸಂಧಿ. ಪ್ರಶ್ನೆ 4, ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಇದರ ಸರಿಯಾದ ಉತ್ತರ ಎ, ಗಂಜಿಯುಂಡು ಅಂತ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 5, ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿದೆ ಎಂದು ಶ್ರೀ ಪಾಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ಹಸಿ ಮಸಿ ಕೃಷಿ ಅಂತ ನೀವು ಬರೆದಿದ್ದರೆ ಸಾಕು, ನಿಮಗೆ 1 ಮಾರ್ಕ್ಸ್ ಇಲ್ಲಿ ಖಚಿತ ಸಿಗುತ್ತೆ. ಪ್ರಶ್ನೆ 6, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಪುಟ್ಟರಾಜರ ತಂದೆ ರೇವಣಯ್ಯ, ತಾಯಿ ಸಿದ್ದಮ್ಮ ಅಂತ ಸರಿಯಾದ ಉತ್ತರ. ಪ್ರಶ್ನೆ 7, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯ ಇರುತ್ತದೆ? ಉತ್ತರ ಕಲಾವಿರನ ಸೃಜನ ಸಾಮರ್ಥ್ಯ ಮತ್ತು ವಿಜ್ಞಾನಿಯ ತಂತ್ರಜ್ಞಾನ ಅಂತ ಸರಿಯಾದ ಉತ್ತರ. ಪ್ರಶ್ನೆ 8, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು? ಉತ್ತರ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿ ನೋಡಬೇಕೆಂದು ಅವರ ಗುರಿಯಾಗಿತ್ತು. ಪ್ರಶ್ನೆ 9, ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ ಬನಕ್ಕೆ ಹೋಗಿ ಹೂಗಳನ್ನು ಕೊಯ್ದು ತರುವುದು ಅವನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು. ಪ್ರಶ್ನೆ 10, ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ ಸೌಜನ್ಯವು ಹೂ ಅರಳಿದಂತೆ ಅರಳಬೇಕು ಅಂತ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 7, ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಉತ್ತರ ಬೇವು ಬೆಲ್ಲ ಅಥವಾ ಬೆಲ್ಲ ಬೇವು ಅಂತಲೂ ಬರಬಹುದು. 2 ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 12, ಕವಿ CPK ಅವರು ಹೇಳುವಂತೆ ತಿಮಿರಕ್ಕೆ ವೈರಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ದೀಪ. ಪ್ರಶ್ನೆ 13, ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಇದರ ಸರಿಯಾದ ಉತ್ತರ ನಿಂಬೆಯ ಹಣ್ಣಿಗೆ. ಪ್ರಶ್ನೆ 14, ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಇದರ ಸರಿಯಾದ ಉತ್ತರ ಸ್ಥಾವರವು. ಪ್ರಶ್ನೆ 15, ಸೊನ್ನಲಿಗೆಯ ಸಿದ್ದರಾಮರ ವಚನಗಳ ಅಂಕಿತನಾಮ ಯಾವುದು? ಇದರ ಸರಿಯಾದ ಉತ್ತರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 16, ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತ್ತು? ಸರಿಯಾದ ಉತ್ತರ ವಿಶಾಲವಾದ ಸಮುದ್ರದಂತೆ. 2-3 ವಾಕ್ಯದಲ್ಲಿ ನೀವು ಅಂತ ತಿಳ್ಕೊತೀನಿ ಸ್ನೇಹಿತರೆ. ಹೆಚ್ಚಿಗೆ ತಪ್ಪಾಗೋದು MCQಸ್ನಲ್ಲಿ, ಅಬ್ಜೆಕ್ಟಿವ್ಸ್ನಲ್ಲಿ. ಅದಕ್ಕೆ ನಾನು ಅಬ್ಜೆಕ್ಟಿವ್ಸ್ ಮಾಡಲು ಪ್ರಯತ್ನ ಮಾಡಿದ್ದೀನಿ. ಕ್ವಶನ್ ಆನ್ಸರ್ಸ್ ಮತ್ತೊಂದು ವೀಡಿಯೋಲಿ ಅಂತ ತಗೊಂಡು ಬರ್ತಾ ಇದ್ರಾಗೆ ಇದರಲ್ಲಿ MCQಸ್ ಅಬ್ಜೆಕ್ಟಿವ್ಸ್ ಎಷ್ಟು ಆಗಿದ್ದೇವೆ ಅವು ಎಲ್ಲ ಚೆಕ್ ಮಾಡಿಕೊಳ್ಳಿ. ಎಷ್ಟು ಮಾರ್ಕ್ಸ್ ನಿಮ್ಮನ್ನು ಬರ್ತಾ ಇದ್ದೇವೆ ಅಂತ ಚೆಕ್ ಮಾಡಿಕೊಳ್ಳಿ. ಇಲ್ಲಿ ಕವಿ ಪರಿಚಯ ಕೊಟ್ಟಿದ್ದಾನೆ. 4th ಕ್ವಶನ್, ರಾ ಮಿತ್ರವರ ಕವಿ ಪರಿಚಯ. ಕಾಲ 1935. ಸ್ಥಳ ಅಕ್ಕಿ ಹೆಬ್ಬಾಳು, ಮಂಡ್ಯ ಜಿಲ್ಲೆಯಲ್ಲಿದೆ. ಕೃತಿ ಇವ್ರದ್ದು ಶಬ್ದಕಲ್ಪ, ಒಳನೋಟಗಳು, ವಚನಕಾರರು ಅಂತ ಇವ್ರದ್ದು ಇಷ್ಟು ಬರೆದಿದ್ದರೆ ಸಾಕು, 3 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ.
ಪ್ರಶ್ನೆ 5, ಕೆಳಗಿನ ಪದ್ಯ ಭಾಗದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪದ್ಯ ಕೊಟ್ಟಿದ್ದಾರೆ, ಅದರ ಸಾರಾಂಶ ನಿಮಗೆ ಬರೀಬೇಕಾಗಿದೆ. ಪ್ರಸ್ತುತ ಪದ್ಯ ಭಾಗವನ್ನು ಬಸವರಾಜ್ ಸಾಧಕರವರ ಬರೆದಿರುವ ಸವಿಚೈತ್ರ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆರಿಸಲಾಗಿದೆ. ಚೈತ್ರದ ಪ್ರಾರಂಭದಲ್ಲಿ ಯುಗಾದಿಯ ಸಂಭ್ರಮದೊಂದಿಗೆ ಪ್ರಾರಂಭವಾಗುತ್ತದೆ. ಜಗತ್ತು ಹೊಸ ಕಳೆಯಿಂದ ಕಂಗೊಳಿಸುತ್ತದೆ. ಎಲ್ಲೆಲ್ಲೂ ಚಿಗುರೊಡನೆ ಎಲೆಗಳಿಂದ, ಬಣ್ಣ ಬಣ್ಣದ ಫಲಪುಷ್ಪಗಳಿಂದ ಕಂಪನು ಸೋಸುವ ಮರಗಳು ಮಧು ವನಗಿತ್ತಿಯಂತೆ ಕಾಣಿಸುತ್ತವೆ ಅಂತ ಇಷ್ಟು ಬರೆದಿದ್ದಾರೆ. ಸಾಕು, ನಿಮಗೆ ಇಲ್ಲಿ ಎಷ್ಟು 3 ಅಂಕ ಸಿಗೋದು ಗ್ಯಾರಂಟಿ. ಪ್ರಶ್ನೆ 6, ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿದ್ದಾರೆ. ಇದರ ಉತ್ತರ ಉಪಮಾ ಅಲಂಕಾರ ಆಗುತ್ತೆ. ಇದರ ಲಕ್ಷಣ ಏನಂದರೆ, ಉಪಮೇಯ ಮತ್ತು ಉಪಮಾನವನ್ನು ಹೋಲಿಸಿ ವರ್ಣಿಸುವುದಕ್ಕೆ ಉಪಮಾಲಂಕಾರ ಎನ್ನುತ್ತೇವೆ. ಇದರ ಲಕ್ಷಣ ಇದರಲ್ಲಿ ನಾವು ಕುಣಿಗಲ್ ಕೆರೆ ಇದು ಉಪಮೇಯ, ಬಾಳೆಹಣ್ಣಿನ ಇದು ಉಪಮಾನ, ಸಮಾನ ಧರ್ಮ. ಇದರ ಸಮನ್ವಯ ಅಂತಂದ್ರೆ ನೀವು ಇಲ್ಲಿ ಬರ್ಬೋದು. ಇಷ್ಟು ಬರೆದಿದ್ದರೆ ಸಾಕು, ನಿಮಗೆ 3 ಮಾರ್ಕ್ಸ್ ಸಿಗೋದು ಖಚಿತ. ಇಲ್ಲಿ ಗಾದೆ ಮಾತು ಕೊಟ್ಟಿದ್ದಾರೆ, ನೀವು ಬರೆದಿರಬಹುದು. ಬರೆದಿದ್ದರೆ ಒಳ್ಳೆಯದು, ಬರೆದಿಲ್ಲ ಅಂತಂದರೆ ಒಳ್ಳೆಯದು. ಇಲ್ಲಿ ಸಂದರ್ಭ ಕೊಟ್ಟಿದ್ದಾರೆ, ಅವರ ಬಾಯ ಕಣ್ಣು ಅಳಿಸಿದ್ದರು, ಅಂತರಂಗದ ಕಣ್ಣು ಅರಳಿತ್ತು ಅಂತ ಒಂದು ಸಂದರ್ಭ ಇದೆ. ಇದು ಪಾಠ 3, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಅವರು ರಮೇಶ್ ಗೌಡವರಿಗೆ ಹೇಳಿದರು. ಇಷ್ಟು ಬರೆದಿದ್ದರೆ 1 ಮಾರ್ಕ್ಸ್ ಅಂತೂ ಸಿಗೋದು ಗ್ಯಾರಂಟಿ. ಭಗವಂತ ನಿಮಗೆ ಜೀವನವನ್ನು ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅಂತ ಇಲ್ಲಿ ಸಂದರ್ಭ ಕೊಟ್ಟಿದ್ದಾರೆ. ಇದು ಕಾಫಿ ಕಪ್ಪು ಪಾಠದಿಂದ ಆರಿಸಲಾಗಿದೆ. ಇದು ಗುರುರಾಜ್ ಕರ್ಜಿಗೆ ಅವರು ಬರೆದಿರ್ತಕ್ಕಂಥ ಪಾಠ. ಪ್ರಶ್ನೆ 31, ಅಮ್ಮನ ಮಾತು ಸುಳ್ಳಾಗಲಾರದು ಅಂತ ಹೇಳಿದ್ದಾರೆ. ಇದು ನನ್ನ ಗೋಪಾಲ ಪಾಠದಿಂದ ಆರಿಸಿಕೊಡಲಾಗಿದೆ. ಕುವೆಂಪು ಅವರು ಬರೆದಿರತಕ್ಕಂಥ ಪಾಠ. ಇಷ್ಟು ಬರೆದಿದ್ದರೆ ಸಾಕು, ನಿಮಗೆ 1 ಮಾರ್ಕ್ಸ್ ಅಂತೂ ಸಿಗೋದು ಗ್ಯಾರಂಟಿ. ಪ್ರಶ್ನೆ 34, ಇಲ್ಲಿ ಪೋಯಮನ್ನು ಕೊಟ್ಟಿದ್ದಾರೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು, ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಹರಿವು ಇಲ್ಲದಂತೆ. ಈ ಪೋಯಮನ್ನು 4 ಮಾರ್ಕ್ಸಿಗೆ ಪ್ರತಿ ಒಂದ್ಸಲ ನಾವು ಹೇಳ್ತಾ ಬಂದಿದ್ದೀವಿ. ನೀವು ಕೂಡ ಇದು ಪೋಯಮನ್ನು ಬರೆದಿರಬಹುದು. ಬರೆದಿದ್ದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾಗಿದೆ ಅಂತ ಇಲ್ಲಿ ಚೆಕ್ ಮಾಡಿಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 8-10 ವಾಕ್ಯಗಳನ್ನು ನಾನು ಮತ್ತೊಂದು ವಿಡಿಯೋ ಮಾಡಲು ಪ್ರಯತ್ನ ಮಾಡಿರ್ತೀನಿ. ಒಂದು ವೇಳೆ ಇದರ ಲಾಂಗ್ ಆನ್ಸರ್ಸ್ ನಿಮಗೆ ಬೇಕಾಗಿದ್ದರೆ 10 ವಾಕ್ಯಗಳಲ್ಲಿ ಉತ್ತರಿಸಿ. 8 ವಾಕ್ಯ, 2-3 ವಾಕ್ಯ, 4-5 ವಾಕ್ಯ ಒಂದು ವೇಳೆ ನಿಮಗೆ ಇದು ಬೇಕಾದರೆ ಕಮೆಂಟ್ ಮಾಡಿ, ನಾವು ಮತ್ತೊಂದು ವಿಡಿಯೋ ಮಾಡಲು ಪ್ರಯತ್ನ ಮಾಡುತ್ತೇನೆ.